ಮೊದಲು ನಮಸ್ಕಾರ. ಆಮೇಲೆ ಸ್ಪರ್ಧಾಳು ಜೊತೆಗೆ ವೇದಿಕೆಯ ಜೊತೆಗೆ ಮುಖ್ಯ ಅತಿಥಿಗಳಿದ್ದಾರೆ, ಇಬ್ಬರು ನರ್ಸಿದ್ದಾರೆ, ಇಬ್ಬರು ಉದ್ಯಮಿ ಇದ್ದಾರೆ, ಒಂದು ನನ್ನ ಸಹೋದ್ಯಮಿಯೂ ಇದ್ದಾರೆ. ಜೊತೆಗೆ ಯಶೋದೆ ಕೆಲವರು ಕೃಷ್ಣರು ಮತ್ತು ಕೃಷ್ಣ ರೂಪದ ಏನು ಹೇಳ್ಬೋದು ರುಕ್ಮಿಣಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮಲ್ಲಿ ಈ ಸ್ಪರ್ಧೆಯಲ್ಲಿ ಭಾಳಷ್ಟು ಜನ ಕೃಷ್ಣ ರೂಪದ ಹೆಣ್ಮಕ್ಳಿದ್ದಾರೆ. ಪ್ರತಿ ಬಾರಿ ನಾವು ಮೊದಲ ವರ್ಷ ಶುರು ಮಾಡಿದಾಗ ಈ ಸ್ಪರ್ಧೆ ಬರೀ ಫೋಟೋ ಕಳಿಸಿದ್ದು ಒಂದೊಂದು ಸಾವಿರ ಫೋಟೋ ಬಂದಿತ್ತು. ಎರಡನೇ ವರ್ಷ ನಾವು ಅಂದ್ಕೊಂಡು ನಾವು ಇದನ್ನೊಂದು ಸ್ಪರ್ಧೆ ಮಾಡೋಣ. ಯಾಕೆಂದರೆ ಸಾಮಾನ್ಯವಾಗಿ ಆವಾಗ ಎಲ್ಲ ಕಡೆ ಈ ಕೃಷ್ಣ ಮುದ್ದು ಕೃಷ್ಣ ಸ್ಪರ್ಧೆ ಕಿಕ್ಕಿರ್ದಾಗಿ ತಿಂದ್ಬಿಟ್ಟಿರ್ತೀವಿ. ಅವಾಗ ಅಮ್ಮನ ಜೊತೆಗೆ ಈಗ ವಿದ್ಯಾವ್ಯವಸ್ಥೆ ಹೇಳಿದಾಗೇ ಎಲ್ಲ ಸರಿ ಎಲ್ಲ ರೆಡಿ ಮಾಡ್ತಾರೆ, ಮಧ್ಯಾಹ್ನ ಹುಡುಗಿನೂ ರೆಡಿ ಮಾಡಿದ್ರು. ಅಮ್ಮನ ಮಾತ್ರ ಒಂದು ಸ್ಪೇಸ್ ಅಂತ ಇಲ್ವಲ್ಲ ಅಂತ ಯೋಚನೆ ಮಾಡಿ ಆವಾಗ ನಮ್ಮ ಸಂಪಾದಕಿ ತಂಡ ಮತ್ತು ನಮ್ಮ ವಿಜಯವರೆಲ್ಲ ಸೇರಿಕೊಂಡು ಯೋಚನೆ ಮಾಡಿದ್ದು ಯಶೋಧಿ ಮನೆಯಲ್ಲಿ ಯಶೋಧಿ ಕೃಷ್ಣ ಅಂತ ಮಾಡಬೇಕು. ನಮ್ದು ಬರೀ ಯಶೋಧಿ ಕೃಷ್ಣ ಅಂತ ಮನೆಯಲ್ಲಿ ಯಶೋಧಿ. ಎರಡನೇ ವರ್ಷ ನಾವು ಗೀತಾಂಜಲಿ ಸಿಲ್ಕ್ನವರು ನಮಗೆ ಸ್ಪಾನ್ಸರ್ ಮಾಡಿದ್ರು. ನೋಡೋಣ ಫಸ್ಟ್ ಟೈಮು ಸ್ಪರ್ಧೆ ಎಷ್ಟು ಫೋಟೋ ಬರೋದು, ಸುಮಾರು 2-2.5 ಸಾವಿರ ಫೋಟೋ ಬಂತು. ಆಮೇಲೆ ಕೋವಿಡ್ ಬಂತು, ಆದರೆ ನಾವು ಸ್ಪರ್ಧೆ ನಿಲ್ಲಿಲ್ಲ. ಆ ಕೋವಿಡ್ ಕಾಲದಲ್ಲೂ ನಮಗೆ 3,000 ಫೋಟೋ ಬಂತು. ಈ ಸರಿ 5,000 ಸ್ಪರ್ಧಾಳುಗಳು ಸುಮಾರು 9,200 ಸಮಥಿಂಗ್ ಅಷ್ಟು ಫೋಟೋ ಕಳಿಸಿದ್ದಾರೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ಎಲ್ಲರೂ ಹೇಳಿದಾಗೆ ಕೃಷ್ಣ ವೇಷ ಹಾಕೋದು ಮಕ್ಕಳಿಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನನಗೂ ಹಾಗೆ ಮಗ ಕೇಳುದಿಲ್ಲ. ಇವರಷ್ಟು ಸಣ್ಣದಿದ್ದಾಗಂತೂ ಮೇಡಮ್ ಹೇಳಿದಾಗೆ ತುಂಬಾ ಹಠ ಅಂತ ಹೇಳಿದ್ರೆ ಅದು ಅಮ್ಮಂದಿರಿಗೆ ಗೊತ್ತಾಗ ಅಷ್ಟ ಹೇಗೆ ಅಂತ. ಮಕ್ಕಳು ಒಂದು ಆರ್ನಮೆಂಟ್ ಬಿಸಾಡಬಾರ್ದು ಅಂತ ಹೇಳಿ ಅಷ್ಟು ನಾವು ನೀಟಾಗಿ ಅವ್ರನ್ನ ಪ್ರಿಪೇರ್ ಮಾಡಿರ್ತೇವೆ. ಸ್ಟೇಜಿಗೆ ಹೋಗ್ಬೇಕಾದ್ರೆ ಒಂದೊಂದು ಮೂಲೆಯಲ್ಲಿ ಇರ್ತದೆ. ಅದು ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ ಪೇರೆಂಟ್ಸಿಗೆ ಮಾತ್ರ ಗೊತ್ತು. ಸೊ ಇವನ್ ಈಗ ಸಹ ಹಾಗೆ ಪ್ರತಿ ವರ್ಷನೂ ಹಾಗೆ. ಮಗ ಸ್ವಲ್ಪ ದೊಡ್ಡದಾಗಿದ್ದಾನೆ, ಆದ್ರೂ ವಿಷಯ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೃಷ್ಣ ವೇಷ ಹಾಕೋದು ಇಷ್ಟ, ಅವನಿಗೂ ಇಷ್ಟ. ಹಾಗಾಗಿ ಈ ಸರಿ ಕಳಿಸಿದ ಫೋಟೋ ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಏನು ಮೆಮೊರಿ ಸಿಗಿರ್ಲಿ ಅಂತ ಹೇಳಿ ತಗೊಂಡಂತ ಫೋಟೋಸ್. ಹಾಗಾಗಿ ನನ್ನ ದೊಡ್ಡಮ್ಮ ಆಕ್ಚುಲಿ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರು, ಈ ರೀತಿ ಫೋಟೋ ತುಂಬಾ ಚಂದ ಬಂದಿದೆ, ಉದಯವಾಣಿಗೆ ಕಳಿಸು ಅಂತ. ಸೊ ಅದನ್ನ ನೋಡಿದೆ, ಕಳಿಸಿದೆ. ಸೊ ಪೇಪರ್ ಅಲ್ಲಿ ಫೋಟೋ ಬರ್ತದೆ ಅಂತ ಸತ್ಯವಾಗಿಯೂ ನಾನು ಅನ್ಕೊಂಡಿರ್ಲಿಲ್ಲ. ನಮಗೂ ಹಾಗೆ ಯಾರೊಬ್ರು ಮೆಸೇಜ್ ಮಾಡಿ ಹಸ್ಬೆಂಡಿಗೆ ಹೇಳಿದ್ರು, ನಿಮ್ಮ ಮಿಸಸ್ ಫೋಟೋ ಬಂದಿದೆ ಪೇಪರ್ ಅಲ್ಲಿ. ಹಸ್ಬೆಂಡ್ ಕೇಳಿದ್ರು, ನೀವೇ ಯಾವ ಪೇಪರಿಗೆ ಫೋಟೋ ಕಳಿಸಿದ್ವಿ? ನಾನು ಹೇಳಿದ್ರೆ ನಂದು ಮಗಂದು ಕಳಿಸಿದೆ ಮೋಸ್ಟ್ಲಿ ಅದೇ ಅಂತ ಕೇಳಿದೆ. ಹೌದು, ಉದಯವಾಣಿಯಲ್ಲಿ ಬಂದಿದೆ ಅಂತ, ನೋಡಿ ಈ ರೀತಿ ಫೋಟೋ ಬಂದಿದೆ ಅಂತ. ಓ, ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಆಕ್ಚುಲಾಗಿ ಎಕ್ಸ್ಪೆಕ್ಟ್ ಮಾಡದೆ ಬಂದಾಗ ತುಂಬಾ ಖುಷಿ ಆಗ್ತದೆ. ಹಾಗಾಗಿ ಉದಯವಾಣಿಗೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಉದಯವಾಣಿ ಬೀಳಲಿಕ್ಕೆ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ದೊಡ್ಡ ಕಷ್ಟಕ್ಕೆ ರಾಜೇಶ್ ಅವರು ಕಾಲ್ ಮಾಡಿದ್ರು. ನನಗೆ ಒಂದು ಗೊತ್ತಿರಲಿಲ್ಲ ಇದು ಇಷ್ಟು ಕಷ್ಟ ಇರ್ತದೆ ಅಂತ ಹೇಳ್ಕೊಂಡು. ಅದರ ಒಂದು ಸ್ಕ್ರೀನ್ ಮುಖಾಂತರ ಒಂದಿಷ್ಟು ಫೋಟೋಗಳನ್ನು ಹಾಕಿ ಒಂದರ ನಂತರ ತೋರಿಸ್ತಾ ಹೋದ್ರು. ಎಷ್ಟು ನನಗೆ ದೊಡ್ಡ ಸವಾಲಾಯ್ತು ಹೇಳಿದ್ರೆ, ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಕೊಂಡು ಎಲ್ಲವನ್ನು ಮರ್ತು ಹೋಗ್ತದಲ್ಲ, ಹಾಗೆ ನಾನು ಒಂದು ಕ್ಷಣ ಎಲ್ಲವನ್ನು ಮರ್ತು. ಯಾಕೆಂದ್ರೆ ಪ್ರತಿಯೊಂದು ಮಗುವಿನ ಫೋಟೋದಲ್ಲೂ ಅಷ್ಟು ಮುಗ್ಧತೆ ಇತ್ತು, ಅಷ್ಟು ಮುದ್ದು ಮಕ್ಕಳಲ್ಲಿ ಯಾರನ್ನು ಮೊದಲು ಹೇಳುದು, ಯಾರನ್ನು ಮತ್ತೆ ಹೇಳುದು, ತುಂಬಾ ಕಷ್ಟದ ಸವಾಲಾಗಿತ್ತದು. ಒಂದು ಕೆಲವು ಗಂಟೆಗಳ ಕಾಲ ನಾವು ಅದನ್ನೇ ನೋಡ್ತಾ ಮತ್ತೆ ಫಿಲ್ಟರ್ ಮಾಡ್ತಾ ಇಷ್ಟು ಅಂತಿಮವಾಗಿ ಒಂದು ಸ್ಪರ್ಧೆಗಳನ್ನ ಆಯ್ಕೆ ಮಾಡಬಹುದು. ಇದಕ್ಕೆ ನಿಜವಾಗಿ ನಾನು ಈ ಪ್ರಾಯೋಜಕರು ಉದಯವಾಣಿ ಹಾಗೂ ಜಯಲಕ್ಷ್ಮಿ ಅವರಿಗೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಕ್ಕಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಅದೇ ರೀತಿ ಈ ಮುಖಾಂತರ ಇಷ್ಟು ಜನರು ಒಂದು ಥೀಮ್ ಅನ್ನು ಇಟ್ಕೊಂಡಿದ್ದಾರೆ, ಯಶೋಧ ಕೃಷ್ಣ ಹೇಳುವ ಥೀಮ್. ನಾನು ಕೂಡ ಮಕ್ಕಳ ತಾಯಿಯಾಗಿ ನನಗೆ ಗೊತ್ತು, ಸಣ್ಣ ಫೋಟೋ ತೆಗಿಲಿಕ್ಕೆ ಒಂದು ನಗು ಬರೆಸಲಿಕ್ಕೆ ಎಷ್ಟು ಒದ್ದಾಡಬೇಕು ಅಂತ. ಇನ್ನು ಅಷ್ಟು ವೇಷಭೂಷಣಗಳನ್ನು ಹಾಕಿಕೊಂಡು ನಾನು ಕಲಾವಿದೆಯಾಗಿ ಫೋಟೋ ಶೂಟ್ ಮಾಡೋದು ತುಂಬಾ ದೊಡ್ಡ ಕಷ್ಟದ ಕೆಲಸ. ಯಾಕಂದ್ರೆ ಆ ಭಾವನೆಗಳನ್ನು ಹಿಡಿಯುವುದು, ಬೆಳಕು ಎಲ್ಲ ಸರಿಯಾಗಿ ಬರ್ಬೇಕಾದ್ರೆ ತುಂಬಾ ಒದ್ದಾಟ ಇದೆ. ತಾಯಿ ಅಂದ್ರು ಮನೆಯ ಕೆಲಸಗಳೊಂದಿಗೆ ಮಗುವಿನ ಮುಗ್ಧತೆಯನ್ನ ಆ ಫೋಟೋದಲ್ಲಿ ಹೇಳಿದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ.
ತಾಯಿಗೆ ಮತ್ತು ಆ ಪುಟ್ಟ ಎಲ್ಲ ಕೃಷ್ಣರಿಗೂ ಮತ್ತೆ ಎಲ್ಲ ಮನೆಯವರು ಇದರಲ್ಲಿ ಸಂಭ್ರಮಿಸ್ತೀವಿ ನನಗೆ ಗೊತ್ತುಂಟು. ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಉದಯವಾಣಿಗೆ ನಾನು ಧನ್ಯವಾದಗಳು. ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ ನಾಡಿ ಉದಯವಾಣಿ 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 ಉದಯ